ನನ್ನೆಲ್ಲ ನಿರುದ್ಯೋಗಿ ದೈಹಿಕ ಶಿಕ್ಷಕರಲ್ಲಿ ಏನಪ್ಪ ಅಂತಂದ್ರೆ ಮನವಿ ಮಾಡ್ಕೊಳ್ಳೋದು, ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆರ್ಥಿಕ ಇಲಾಖೆಯಲ್ಲಿ ಅನುಮೋದನೆ ಆಗಿಲ್ಲ ಯಾವುದೇ ರೀತಿ. ನಿನ್ನೆ ನಾವೆಲ್ಲ ನೋಡಿದೆವು ಆ ಫೈಲು. ಸನ್ಮಾನ್ಯ ಶ್ರೀಯುತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ನಮ್ಗೆ ಒಂದು ಪೇಪರ್ ಕೊಟ್ಟಿದ್ದರು, ಸೆಷನ್ದಲ್ಲಿ ಕ್ವಶನ್ ಕೇಳಿದರು, ಅದರ ಸಂಪೂರ್ಣವಾಗಿ ನಾವು ನೋಡಿದೆವು. ದಯವಿಟ್ಟು ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಆಲ್ ಓವರ್ ಕರ್ನಾಟಕ ಭಾಗಕ್ಕೆ ಆರ್ಥಿಕ ಇಲಾಖೆ ಆಗಿದ್ದು ಹುದ್ದೆಗಳು 5267 ಏನು ಹುದ್ದೆಗಳಾಗಿದ್ದಾವೆ, ಅದು ಕಲ್ಯಾಣ ಕರ್ನಾಟಕ ಭಾಗದ ಹುದ್ದೆಗಳು. ಸಂಪೂರ್ಣ ಕರ್ನಾಟಕ ಭಾಗಕ್ಕೆ ಆರ್ಥಿಕ ಇಲಾಖೆಯಿಂದ ಕ್ಯಾನ್ಸಲ್ ಆಗಿರೋ ಒಂದು ಮಾಹಿತಿ ಇದೆ. ದಯವಿಟ್ಟು ತಾವೆಲ್ಲರೂ ಕಲ್ಯಾಣ ಕರ್ನಾಟಕ ಎಲ್ಲ ನಿರುದ್ಯೋಗಿ ದೈಹಿಕ ಶಿಕ್ಷಕರು ಶೀಘ್ರದಲ್ಲೇ ನಾವೇನಪ್ಪ ಅಂತಂದರೆ ಬೆಳಗಾವಿಯಲ್ಲಿ ನಾವು ಹೋರಾಟ ಮಾಡೋಂಗಿಲ್ಲ. ಸನ್ಮಾನ್ಯ ಶ್ರೀಯುತ ಮುಖ್ಯಮಂತ್ರಿಗಳಿಗೆ ಹಾಗೂ ಮಧು ಬಂಗಾರಪ್ಪನವರಿಗೆ ಸಚಿವರಿಗೆ ಹಾಗೂ ಸನ್ಮಾನ್ಯ ಶ್ರೀಯುತ ಸಂಕನೂರು ಸರ್ ನಮಗೆ ಪರ್ಮಿಷನ್ ಕೊಡಿಸ್ತೀನಿ ಅಂತಂದರೆ, ಡೈರೆಕ್ಟ್ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳಿದ್ದಾರೆ. ದಯವಿಟ್ಟು ತಾವೆಲ್ಲರೂ ತಪ್ಪದೇ ಬರಬೇಕು. ನಾನು ಅದು ಎಷ್ಟು ಜನ ಬರ್ತೀರಾ ಅದನ್ನು ಲಿಸ್ಟ್ ನಾನು ಗ್ರೂಪಲ್ಲಿ ನೋಡ್ತೀನಿ, ನೋಡಿ ಗ್ರೂಪಲ್ಲಿ ಕೂಡ ಹಾಕ್ತೀನಿ ಎಲ್ಲ ರೀತಿಯಿಂದ SMS. ತಾವು ಯಾರ್ಯಾರು ಬರ್ತೀರಿ ದಯವಿಟ್ಟು ಹೆಸರು ಕೊಡ್ರಿ, ತಮ್ಮದು ರಿಜಿಸ್ಟ್ರೇಷನ್ ಮಾಡ್ತದೆ, ತಮ್ಮ ನಂಬರ್ ಇರ್ತದೆ. ಯಾಕಂದ್ರೆ ವಿಧಾನಸೌಧಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ತಮ್ಮ ನಂಬರ್ ಅದೆಲ್ಲ ರಿಜಿಸ್ಟ್ರೇಷನ್ ಬೇಕಾಗ್ತದೆ. ಯಾರ್ಯಾರು ಬರ್ತಾಯಿದ್ದಾರೆ, ಎಲ್ಲಿಂದ ಬರ್ತಾಯಿದ್ದಾರೆ, ಹೆಂಗೆ ಬರ್ತಾಯಿದ್ದಾರೆ ಅಂತ ಸುಮಾರು ಜನಕ್ಕೆ ಎಷ್ಟು ಜನ ಬರ್ತೀರಾ ದಯವಿಟ್ಟು ಹೇಳ್ರಿ. ನೀವು ಇವತ್ತೇನು ಬರ್ತಿದ್ರಲ್ಲ ಅದು ನಿಮ್ಮ ಜೀವನಕ್ಕೋಸ್ಕರ ಬರ್ತಾಯಿದ್ದೀರಿ, ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಿಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕೋಸ್ಕರ ಬರ್ತಾಯಿದ್ದೀರಿ. ಅರ್ಥ ಮಾಡ್ಕೊಳ್ರಿ. ದೈಹಿಕ ಶಿಕ್ಷಣಕ್ಕೆ ತುಂಬ ಅನ್ಯಾಯ ಆಗಿದೆ. ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಖಿನ್ನತೆಗೊಳಗಾಗಿ ನಾವು ಕೂಡ ನಿರುದ್ಯೋಗ ಸಮಸ್ಯೆ ಕರ್ನಾಟಕದಲ್ಲಿ ಈ ಸದ ತಾಂಡವಾಡ್ತಾ ಇದೆ. ದೈಹಿಕ ಶಿಕ್ಷಕರು ಇಲ್ಲ ಸಲಕ್ಕೆ ಎಷ್ಟು ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರಿಲ್ಲ. ಇರುವ ಪ್ರೈವೇಟ್ ಶಿಕ್ಷಕರನ್ನು ನಮ್ಮನ್ನು ಬಳಸ್ಕೊಂಡು ಗೇಮನ್ನು ನಡೆಸ್ತಾ ಇದ್ದಾರೆ. ಯಾವುದು ಒಲಿಂಪಿಕಲ್ಲಿ ಮೆಡಲ್ ಇಲ್ಲ, ಏನಿಲ್ಲ. ಕ್ರೀಡಾ ಸಚಿವರಿದ್ದಾರೆ, ಉಪಯೋಗಿಲ್ಲ. ಅದಕ್ಕೋಸ್ಕರ ನೀವು ಈಗೇನು ಬರ್ತಿದ್ರಲ್ಲ, ಬಂದರೆ ನಮ್ಮ ಕರ್ನಾಟಕ ರಾಜ್ಯ ನಿರುದ್ಯೋಗಿ ದೈಹಿಕ ಶಿಕ್ಷಕರ ಸಂಘ ಏನಿತ್ತು ಅದನ್ನು ನಾವು ಬದಿಗಿಟ್ಟು ವೈಯಕ್ತಿಕವಾಗಿ ಎಲ್ಲರೂ ಕೂಡ ಹೋಗಿ ಮನವಿ ಪತ್ರ ಸಲ್ಲಿಸೋದೊಂದು ಕಾರ್ಯಕ್ರಮ ಇದೆ. ದಯವಿಟ್ಟು ತಾವೆಲ್ಲರೂ ಕೂಡ ಬರಲೇಬೇಕು. ಯಾಕಪ್ಪ ಅಂತಂದರೆ ಸನ್ಮಾನ್ಯ ಶ್ರೀಯುತ ಕೆಲವೊಂದು ಸಂಬಂಧಪಟ್ಟ MLCಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಕೆಲಸ ಆಗ್ತಿದೆ. ನಿಮ್ಮ ಜೀವನ ರೂಪಿಸ್ಕೊಳ್ಳೋಸ್ಕರ ನೀವು ದಯವಿಟ್ಟು ಬರಲೇಬೇಕು. ಬಂದಾಗ ಮಾತ್ರಪ್ಪ ಅಂತಂದ್ರೆ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಾವೆ. ನಮ್ಮದೇನು ಗುರಿ ಐತಿಲ್ಲ ದೈಹಿಕ ಶಿಕ್ಷಕರದ್ದು ಅದು ನೆರವೇರ್ತದೆ. ದಯವಿಟ್ಟು ಎಲ್ಲರೂ ರಿಪ್ಲೈ ಮಾಡಿರಿ. ದಯವಿಟ್ಟು ಗ್ರೂಪ್ನಾಗ ಸುಮಾರು 10-15 ಸಾವಿರ ಜನ ಅದೀರಿ. ದಯವಿಟ್ಟು ಎಲ್ಲರೂ ರಿಪ್ಲೈ ಮಾಡಿರಿ. ಎಷ್ಟು ಜನ ಬರ್ತೀರಿ ಲಿಸ್ಟ್ ಕೊಡ್ರಿ, ಗ್ರೂಪ್ನಾಗ ಹಾಕಿರಿ. ಬೃಂದಾವನ ಕ್ಲಾಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಯಾರ್ಯಾರು ಬರ್ತಾಯಿದ್ದಾರೆ ಒಂಚೂರು ಲಿಸ್ಟ್ ಹಾಕಿ. ಇಲ್ಲಪ್ಪ ಅಂತಂದ್ರೆ ವೈಯಕ್ತಿಕವಾಗಿ ಕೂಡ ಹಾಕಿರಿ, ನಡೆಯುತ್ತೆ. ಬರೋರು ಇಲ್ಲಾಂದ್ರೆ ಅಲ್ಲಿ ಕುಂತು SMS ಮಾಡಿ ನಂಗೆ ಬರೋಕ್ಕಾಗಿಲ್ಲ ಸರ್, ನಮ್ಮ ಆಯಿಗೆ ಆರಾಮಿದ್ದಿಲ್ಲ ರೀ, ನಮ್ಮ ಅಣ್ಣಗೆ ಆರಾಮಿದ್ದಿಲ್ಲ ರೀ, ನಾನು ಅದಕ್ಕೆ ಹೋಗ್ತೇನೆ ರೀ, ನನಗೆ ಆರಾಮಿಲ್ಲ ರೀ, ಕತೆ ಹೇಳಂಗಿಲ್ಲ ರೀ. ಪ್ರಾಂಪ್ಟಾಗಿ ಪ್ರಾಮಾಣಿಕತೆಯಿಂದ ಬರ್ರಿ. ಒಂದು ಒಳ್ಳೆ ನಿಮ್ಮಿಂದ ಕೆಲಸ ಆಗ್ತದೆ. ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಯಾವುದೂ ಮಾಡ್ತಾಯಿಲ್ಲ, ನಾನೇನು ಇಲ್ಲಿ ಯಾವುದೂ ಇದು ಮಾಡ್ತಾಯಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ತಾವೆಲ್ಲರೂ ತಪ್ಪದೇ ಬರಬೇಕು. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ತಪ್ಪದೇ ಬನ್ನಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೂ ಮಿಸ್ ಮಾಡೋಂಗಿಲ್ಲ. ಎಲ್ಲರಿಗೂ ತುಂಬಿರೋದೇ ಧನ್ಯವಾದಗಳು. ನೀವೇನು ಕೆಲವೊಬ್ರು ಈಗ ಹೋದ್ರೆ ಏನು ತಿಳ್ಕೊಂಡಿರ್ಬೇಕು. ಈಗ ಹೋದ್ರೆ ಮನವಿ ಪತ್ರ ಕೊಟ್ಟರೆ ಕೆಲಸ ಆಗಂಗಿಲ್ಲ ಅಂತೇಳಿ ತಂದ್ಕೊಂಡಿರ್ಬೇಕು. ನಿನ್ನೆ ಸೆಷನ್ದಾಗ ಗೃಹಲಕ್ಷ್ಮಿ ಬಗ್ಗೆ ಕ್ವಶನ್ ಕೇಳಿದ್ರು. ಇವತ್ತಿನ ದಿನದೇ ಗೃಹಲಕ್ಷ್ಮಿದ ಅಮೌಂಟ್ ಜಮಾ ಆಗ್ಯಾವ. ಜಸ್ಟ್ ಇದು ಎಕ್ಸಾಂಪಲ್. ನಾವು ಯಾವುದೇ ರೀತಿ ಗೃಹಲಕ್ಷ್ಮಿದ ಅಮೌಂಟ್ ಅಂತ ಹೇಳ್ತಾ ಇಲ್ಲ, ಕೆಲಸ ಯಾವ ರೀತಿ ಆಗುತ್ತೆ ಅಂಥೇಳಿ ವಿಷಯನ ನಿಮಗೆ ಪ್ರಸ್ತಾಪ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಮುಂದಿನ ಫೆಬ್ರವರಿ 10ನೇ ತಾರೀಕು ಬಜೆಟ್ ಇರುವ ಕಾರಣಕ್ಕಾಗಿ ಸನ್ಮಾನ್ಯ ಶ್ರೀಯುತ ಮಧು ಬಂಗಾರಪ್ಪನವರು CM ಅವರಿಗೆ ಭೇಟಿಯಾಗಿ ದೈಹಿಕ ಶಿಕ್ಷಕರದ್ದೇನಪ್ಪ ಅಂತಂದ್ರೆ ತುಂಬ ಒತ್ತಡ ಇದೆ ಸರ, ಅತಿ ಹೆಚ್ಚಾಗಿ ಹುದ್ದೆಗಳು ಇವ್ರಿಗೆ ಕೊಡ್ಬೇಕು ಸರ, ಇಲ್ಲಪ್ಪ ಅಂತಂದ್ರೆ ಇವ್ರು ದಂಗೆ ಹೇಳುವ ಚಾನ್ಸಸ್ ಇದೆ ಅಂಥೇಳಿ ಅವ್ರ ಗಮನಕ್ಕೆ ತಗೊಂಡು ಬರ್ತಾರೆ. ಆ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಸೇರ್ತೀವಲ್ಲ ನಮ್ಮ ಬೇಡಿಕೆ ಈಡೇರ್ತದೆ ಅನ್ನೋದು ಒಂದು ಭರವಸೆ ಇದೆ. ದಯವಿಟ್ಟು ತಾವೆಲ್ಲರೂ ಇದನ್ನು ಮನಗಾಣ್ರಿ, ದಯವಿಟ್ಟು ಬನ್ನಿರಿ, ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಯಾಕಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕಾಗಿದೆ. ನಾನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಲ್ಲ ನಿರುದ್ಯೋಗಿ ದೈಹಿಕ ಶಿಕ್ಷಕರಿಗೂ ನ್ಯಾಯ ಸಿಗಬೇಕನ್ನೋದು ನಂದು ಗುರಿ ಉದ್ದೇಶ ಇದೆ. ಅದಕ್ಕೋಸ್ಕರ ಪ್ರತಿ ಶಾಲೆಗೂ ಒಬ್ಬ ದೈಹಿಕ ಶಿಕ್ಷಕ ಬೇಕು ಅನ್ನೋದು ನಂದು ಗುರಿ ಇದೆ. ಅದಕ್ಕೋಸ್ಕರವಾಗಿ ಅದನ್ನು ತಾವೆಲ್ಲರೂ ಈ ಹುದ್ದೆಗಳ ಆರ್ಥಿಕ ಅನುಮೋದನೆ ಆದರೆ ತಾವೆಲ್ಲರೂ ದೈಹಿಕ ಶಿಕ್ಷಕರಾಗ್ತೀರಿ. ಸುಮಾರು ಚೆನ್ನಾಗಿರ್ಬೋದು ನೀವೆಲ್ಲರೂ. ಅದಕ್ಕೋಸ್ಕರ
ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಹಿತದೃಷ್ಟಿ ಇಟ್ಕೊಂಡು, ಸಮಾಜದ ಹಿತದೃಷ್ಟಿ ಇಟ್ಕೊಂಡು, ಮಕ್ಕಳ ಹಿತದೃಷ್ಟಿ ಇಟ್ಕೊಂಡು, ನಿಮ್ಮ ಸಂಸಾರದ ಹಿತದೃಷ್ಟಿ ಇಟ್ಕೊಂಡು ಇದೊಂದು ತಾವು ಬಂದು ನನ್ನ ಜೊತೆ ಕೈ ಜೋಡಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನೀವು ಬರ್ತೀರಿ ಅಂತೇಳಿ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಗ್ರೂಪ್ನಾಗ ತಿಳಿಸ್ರಿ. ಥ್ಯಾಂಕ್ ಯು.